ಬೇಕು. ನಾನು ಹೇಳಿದಿಲ್ಲ ನಾನು ಕನ್ನಡ ರಾಜ್ಯೋತ್ಸವಕ್ಕೆ ಬರಲ್ಲ, ಇನ್ನೊಂದು ಫಂಕ್ಷನ್ಗೆ ಬರ್ತೀನಿ. ಸ್ವಲ್ಪ ಇವತ್ತು ನಾನು ಭಾಳ ಹೆಕ್ಟಿಕ್ ಸ್ಕೆಡ್ಯೂಲ್ ಇದೆ, ಸ್ವಲ್ಪ ತಾವು ಶ್ರಮಿಸಬೇಕೆಂದು ಹೇಳಿದ್ದೀನಿ. ನಮ್ಮ ಮಕ್ಕಳವ್ರು ಇಲ್ಲ ಸರ್ ನೀವು ಬರಲೇಬೇಕು, ಕನ್ನಡ ರಾಜ್ಯೋತ್ಸವಕ್ಕೆ ಬರಬೇಕು, ಇನ್ನೊಂದು ಫಂಕ್ಷನ್ ನೋಡೋಣ. ನಾನು ಭಾಳ ಒತ್ತಾಯ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಸೊ ನಾನು ಇವತ್ತು ಒಳ್ಳೆ ಆಪರ್ಚುನಿಟಿ ನನಗೆ, ನಾ ಇಷ್ಟು ಸ್ಟೂಡೆಂಟ್ಸ್ ಜೊತೆಗೆ ಮಾತಾಡಲಿಕ್ಕೆ ತಮಗಿಲ್ಲಿ ಅವಕಾಶ ಸಿಕ್ಕಲ್ಲ. ಸೊ ಕನ್ನಡ ರಾಜ್ಯೋತ್ಸವ ಬಗ್ಗೆಯೂ ಮಾತಾಡ್ತೀನಿ, ಕೆಲವು ವಿಷಯ ಬಗ್ಗೆಯೂ ಮಾತಾಡ್ತೀನಿ. 15 ನಿಮಿಷ ನನಗೆ ಟೈಮ್ ಕೊಟ್ಟಿದ್ದೀರಿ. ಸೊ ಅದಕ್ಕೆ ಸ್ವಲ್ಪ ಇಂಗ್ಲೀಷು ಮಿಕ್ಸ್ ಮಾಡಿ ಮಾತಾಡ್ತೀನಿ. ಕಾರಣ ಏನು, ಸುಮಾರು ಒಂದು 45% ಸ್ಟೂಡೆಂಟ್ಸಲ್ಲಿ ನಾನ್ ಕನ್ನಡಿಗಾಸ್ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ಬಂದಿದ್ದಾರೆ. ಇವರ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿನೇ ಹೇಳಬೇಕು ತಾವು. ಎಲ್ಲ ಸ್ಟೇಟ್ಲಿಂದ ಜನ ಬಂದಿದ್ದಾರೆ. ನಾನು ಪ್ಯೂರ್ಲಿ ಕನ್ನಡದಲ್ಲಿ ಮಾತಾಡುವಾಗ ಏನಾಗ್ತದೆ, ಕೆಲವು ಜನಕ್ಕೆ ಅರ್ಥ ಆಗಲ್ಲ. ದಟ್ ಇಸ್ ಹೋಲ್ ಐಡಿಯಾ. ಎಷ್ಟು ನಾನ್ ಕನ್ನಡಿಗಾಸ್ ಆಡಿಯನ್ಸ್ನಲ್ಲಿದ್ದಾರೆ, ಸ್ವಲ್ಪ ಕೈ ಎತ್ತಬಹುದಾ? ನಾನ್ ಕನ್ನಡಿಗಾಸ್, ನಾವು ಕನ್ನಡಿಗವೇ ಬಟ್ ನಾನ್ ಕನ್ನಡಿಗ ಅಂತ ಹೇಳಿದ್ವಿ. ಓಕೆ, ಒಂದು 20-30% ಇರ್ಬೋದು. ಇದು ಯಾಕೆ ನಾವು ಫಸ್ಟ್ ಆಫ್ ಆಲ್ ಒಂದು ಕನ್ನಡ ರಾಜ್ಯೋತ್ಸವ ಒಂದು ದಿನ ನಾವು ಸೆಲೆಬ್ರೇಟ್ ಮಾಡಬೇಕು? ತಮಗೆಲ್ಲ ನಮ್ಮ ಇಂಡಿಯನ್ ಇತಿಹಾಸ ಗೊತ್ತಿರುತ್ತದೆ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಕ್ಯಾಟಗರೈಸೇಷನ್ ಆಫ್ ಸ್ಟೇಟ್ಸ್ ಬೇರೆ ರೀತಿಯಲ್ಲಿ ಇತ್ತು. ಕ್ಯಾಟಗರಿ ಎ, ಕ್ಯಾಟಗರಿ ಬಿ, ಸಿ ಆ್ಯಂಡ್ ಡಿ ನಾವು ಇಟ್ಟಿದ್ದೀವಿ. ಲ್ಯಾಂಗ್ವೇಜ್ ಬೇಸಿಸ್ನಲ್ಲಿ ನಾವು ಮಾತಾಡುವ ಭಾಷೆ ಏನಿದೆ ಆ ಬೇಸಿಸ್ನಲ್ಲಿ ನಮ್ಮಲ್ಲಿ ಸ್ಟೇಟ್ ಇಲ್ಲ. ಸೊ ಆ ಟೈಮ್ನಲ್ಲಿ ಮೆಡ್ರಾಸ್ ಪ್ರೆಸಿಡೆನ್ಸಿ ಮಾತ್ರ ಇತ್ತು. ಅದು ಆಲ್ಮೋಸ್ಟ್ ಮೈಸೂರು, ಇಟ್ ವೆಂಟ್ ಆಲ್ ದ ವೇ ಟು ಬೆಳ್ಳಾರಿ, ಆಲ್ ದ ವೇ ಟು ಆಂಧ್ರ, ಆಲ್ ದ ವೇ ಟು ಮಹಾರಾಷ್ಟ್ರ. ಬರೀ ಒಂದೇ ಸಂಸ್ಥಾನ ಒಂದು ಪ್ರೆಸಿಡೆನ್ಸಿ ಆಗಿತ್ತು. ಸೊ ಪೊಟ್ಟು ಶ್ರೀರಾಮುಲು ಅವರು 1952ರಲ್ಲಿ ಆಂಧ್ರ ಕಡೆಯವರವರು, ನನ್ನ ಭಾಷೆಯಲ್ಲಿ ನನಗೊಂದು ಸ್ಟೇಟ್ ಬೇಕು, ನೀವು ಮೆಡ್ರಾಸ್ ಪ್ರೆಸಿಡೆನ್ಸಿ ಇಟ್ಕೊಂಡಿದ್ದೀರಾ, ನನಗೊಂದು ಸ್ಟೇಟ್ ಕೊಡಿ, ಒಂದು ಉಪವಾಸ ಶುರು ಮಾಡಿದ್ದಾರೆ. ಸುಮಾರು ಆಲ್ಮೋಸ್ಟ್ ಒಂದು 90 ದಿನವರೆಗೆ ಅವರು ಉಪವಾಸ ಹೋಗಿತ್ತು. ಆಮೇಲೆ ಪೊಟ್ಟು ಶ್ರೀರಾಮುಲು ಅವರು ತೀರಿ ಹೋದ ಮೇಲೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು 1953ರಲ್ಲಿ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಷನ್ ಒಂದು ಫಾರ್ಮ್ ಮಾಡ್ತಾರೆ. 3 ಮೆಂಬರ್ ಕಮಿಟಿ ಅದು. ಆ ಕಮಿಟಿ 1955ರಲ್ಲಿ ರಿಪೋರ್ಟ್ ಕೊಡ್ತದೆ, ಇಂಡಿಯಾದಲ್ಲಿ ಸ್ಟೇಟ್ಸ್ ಎಲ್ಲ ರಿಆರ್ಗನೈಸ್ ಮಾಡಬೇಕಾಗ್ತದೆ, ಲ್ಯಾಂಗ್ವೇಜ್ ಬೇಸಿಸ್ನಲ್ಲಿ, ನಾವು ಮಾತಾಡುವ ಭಾಷೆ ಬೇಸಿಸ್ನಲ್ಲಿ ನಾವು ರಿಆರ್ಗನೈಸೇಷನ್ ಮಾಡಬೇಕು. ಆ ಪ್ರಕಾರ 1956 ನವೆಂಬರ್ 1 ಕರ್ನಾಟಕ ಸ್ಟೇಟ್ ಹುಟ್ಟುತ್ತಾ ಇದೆ. ಆ ಟೈಮಲ್ಲಿ ನಾವು ಕರ್ನಾಟಕ ಸ್ಟೇಟನ್ನು ಯಾರು ಹೇಳ್ತಾ ಇಲ್ಲ, ಮೈಸೂರು ಮಹಾನನ್ನು ನಾವು ಹೇಳಿದ್ದೀವಿ, ಮೈಸೂರು ಸ್ಟೇಟನ್ನು ಹೇಳಿದ್ದೀವಿ. ಇದು ನಮ್ಮ ದೇವರಾಜ ಅರಸು ಅವರು 1973ನಲ್ಲಿ ಆ ದಿನ ಕನ್ನಡ ರಾಜ್ಯೋತ್ಸವ ಅವರು ಆಚರಿಸುವಾಗ ಮೈಸೂರು ಸ್ಟೇಟ್ನ ಹೆಸರೇನಿತ್ತು ಅದು ಕರ್ನಾಟಕ ಚೇಂಜ್ ಆಗ್ತದೆ. ಸೊ ಕರ್ನಾಟಕ 1973ರಲ್ಲಿ ಈ ಸ್ಟೇಟ್ಗೊಂದು ಇತಿಹಾಸ ಇದೆ. ಯಾಕೆ ನಾನು ಅದು ಹೇಳ್ತಾ ಇದ್ದೀನಿ, ತುಂಬ ಜನಕ್ಕೆ ಏನಾಗ್ತದೆ, ನಮ್ಮ ಹಿಸ್ಟ್ರಿ ಸಮ ಮರೆತು ಬಿಡ್ತದೆ. ಇದು ಭಾಳ ಕಷ್ಟಪಟ್ಟು ಲ್ಯಾಂಗ್ವೇಜ್ ಬೇಸಿಸ್ನಲ್ಲಿ, ನಾವು ಮಾತಾಡುವ ಭಾಷೆ ಬೇಸಿಸ್ನಲ್ಲಿ ಹುಟ್ಟಿರುವ ಸ್ಟೇಟ್ ಅದು. ಇದೇ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಸೆಂಟ್ರಲ್ ಪ್ರಾವಿನ್ಸ್ ಮಾತ್ರ ಇತ್ತು. ಅಲ್ಲಿ ಏನು ಗಲಾಟ ಇಲ್ಲ. UP ಇರಬಹುದು, ಬಿಹಾರ್ ಇರಬಹುದು, ಬೆಂಗಾಲ್ ಇರಬಹುದು. ಅದು ಸ್ವಾತಂತ್ರ್ಯ ಸಿಕ್ಕುವಾಗಲೇ ನೀಟಾಗಿ ಆರ್ಗನೈಸ್ ಆಗಿ ಬಂದಿತ್ತು. ಅದಕ್ಕೆ ಯಾರು ನಾರ್ತ್ ಇಂಡಿಯನ್ಸ್ ಅವರು ಸೌತ್ನಲ್ಲಿ ಇಲ್ಲಿ ಓದ್ತಾ ಇದ್ದಾರೋ ತಮಗೆ ಆ ಹಿಸ್ಟ್ರಿ ಗೊತ್ತಾಗಬೇಕೆಂದು ಹೇಳ್ಬಿಟ್ಟು ಅದು ಹೇಳ್ತಾ ಇದ್ದೀನಿ. ಇದರ ನಾರ್ಮಲ್ ಹಿಸ್ಟ್ರಿ ಎಲ್ಲರಿಗೂ ಗೊತ್ತಿರ್ತದೆ ಅದು. ಬಟ್ ನಮ್ಮ ಕರ್ನಾಟಕದಲ್ಲಿ ಏನು ಬ್ಯೂಟಿ, ಇದೊಂದು ಭಾಳ ಒಳ್ಳೆಯ ಸ್ಟೇಟ್. ಎಲ್ಲರೂ ಕೂಡ ಅದೇ ಹೇಳ್ತಾರೆ. ನಾನು ಕೂಡ ತಮಿಳ್ನಾಡು ಹೋಗುವಾಗ ತಮಿಳ್ನಾಡು ಒಳ್ಳೆ ಸ್ಟೇಟ್ ಅಂತ ಹೇಳ್ತೀನಿ, ತಾವೆಲ್ಲ ತಮ್ಮ ಸ್ಟೇಟ್ಗೆ ಹೋಗುವಾಗ ಒಳ್ಳೆ ಸ್ಟೇಟ್ ಅಂತ ಹೇಳ್ತೀವಿ. ಬಟ್ ನಾನು ಆ ಥರ ಹೇಳ್ತಾ ಇಲ್ಲ. ಇದು ಯಾಕೆ ಭಾಳ ಒಳ್ಳೆಯ ಸ್ಟೇಟ್ ನಾನು ಹೇಳ್ತಾ ಇದ್ದೀನಿ, ಈ ಸ್ಟೇಟ್ನಲ್ಲಿ ಇರುವ ಡೈವರ್ಸಿಟಿ, ಕಲ್ಚರಲ್ ಸಿಗ್ನಿಫಿಕೆನ್ಸ್, ಒಂದು ಸಣ್ಣ ಒಂದು ಊಟದಲ್ಲಿ ಶುರು ಮಾಡಿ ನಾವು ಮಾತಾಡುವ ಭಾಷೆ ಇಲ್ಲರಂದು, ನಾವು ಮಾಡುವ ಉಡುಪುಲ್ಲರಂದು, ಎಲ್ಲದಲ್ಲಿ ಕೂಡ ತಾವು 50 ಕಿಲೋಮೀಟರ್ ತಾವು ಟ್ರಾವೆಲ್ ಮಾಡಿದ್ರೆ ಚೇಂಜ್ ಕಾಣ್ಬಹುದು. ನಾವು ಬೆಂಗಳೂರು ಸಿಟಿದಲ್ಲಿ ಇದ್ವಿ, ಜಸ್ಟ್ ತಾವು ಒಂದು 50 ಕಿಲೋಮೀಟರ್ ಹೊರಟು ನಮ್ಮ ಕೋಲಾರ ಹೋಗಿಬಿಟ್ಟಿದ್ರೆ ಎಲ್ಲ ಚೇಂಜ್ ಆಗಿಬಿಡುತ್ತೆ. ನಮ್ಮ ಇನ್ನೊಂದು ಗೆಸ್ಟ್ ಅವರು ಗಂಗಾವತಿಯಲ್ಲಿ ಬಂದಿದ್ದಾರೆ. ಎಷ್ಟು ಟೈಮ್ ತಾವು ಟ್ರಾವೆಲ್ ಮಾಡಿದೆ ಅಂತ ಹೇಳುವಾಗ ನಾನು 10 ತಾಸು ತಗೊಂಡು ಬಂದಿದ್ದೀನಿ. ನಾವೆಲ್ಲ ಟೈಮನ್ನು ಹೇಳ್ತೀವಿ, 10 ಗಂಟೆಯನ್ನು ಹೇಳ್ತೀವಿ. ಸೊ ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕ ಹೋಗುವಾಗ ಅವ್ರು ಮಾತಾಡುವ ಭಾಷೆಯಲ್ಲಿ ಡಿಫ್ರೆನ್ಸ್ ಇರ್ತದೆ, ಮಾತಾಡುವ ಉಡುಪಿನಲ್ಲಿ ಹಾಕುವ ಉಡುಪಿನಲ್ಲಿ ಡಿಫ್ರೆನ್ಸ್ ಇರ್ತದೆ, ಟೊಪ್ಪಿ ಹಾಕ್ಕೊಳ್ತಾರೆ. ಅಲ್ಲಿ ಸ್ವಲ್ಪ ರೊಟ್ಟಿ ಐಟಮ್ ಹೋಗಿಬಿಡುತ್ತೆ, ನಮ್ಮ ಥರ ಊಟ ಇರಲ್ಲ. ಸೊ ಈ ಸ್ಟೇಟ್ನಲ್ಲಿರುವ ಡೈವರ್ಸಿಟಿ ಬೇರೆ ಯಾವ ಸ್ಟೇಟ್ನಲ್ಲಿ ತಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು, ಒನ್ ಆಫ್ ದ ಮೇಜರ್ ರೀಸನ್, ಕಾರಣ ಏನು, ಸ್ವಾತಂತ್ರ್ಯದ ಮುಂದೆ ಏನಿತ್ತು ಮೈಸೂರು ಪ್ರೆಸಿಡೆನ್ಸಿ, ಆಮೇಲೆ ನಮ್ಮ ನಿಜಾಮ್ ಹೈದರಾಬಾದ್ ಕರ್ನಾಟಕ, ಆಮೇಲೆ ನಮ್ಮ ಬಾಂಬೆ ಕರ್ನಾಟಕ, 3 ಡಿಫ್ರೆಂಟ್ ಪಾರ್ಟ್ಸ್ ಇತ್ತು. 3 ಕಡೆಯಲ್ಲಿ ಕೂಡ ಕನ್ನಡ ಭಾಷೆ ಮಾತಾಡಿಕೊಂಡು ಅಲ್ಲಿಯಲ್ಲಿರುವ ರಾಜ್ಯದ ಜೊತೆಗೆ ಜನ ಒಟ್ಟು ಸೇರಿಕೊಂಡು ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಯಾವಾಗ ನಾವು ಒಟ್ಟು ಸೇರಿದ್ದೀವಿಯೋ ಬೇರೆ ಬೇರೆ ರಾಜ್ಯದಲ್ಲಿருந்து ನಮ್ಮ ಕನ್ನಡ ಭಾಷೆ ಮಾಡುವ ಜನ ಈ ಸ್ಟೇಟ್ಗೆ ಬರುವಾಗ ಕೂಡ ಅವರ ಕಲ್ಚರ್ ಅವರು ತಗೊಂಡೇ ಬಂದಿದ್ದಾರೆ. ಯಾವ ಕಾರಣ ಕೂಡ ಅವ್ರ ಕಲ್ಚರ್ ಬಿಟ್ಟಿಲ್ಲ. ಅದಕ್ಕೆ ಯಾರೆಲ್ಲ ಬಾಂಬೆ ಪ್ರೆಸಿಡೆನ್ಸಿಲಿಂದ ಬಂದಿದ್ದಾರೋ ಅವ್ರ ಓನ್ ಕಲ್ಚರ್ ಅವರು ತಗೊಂಡೇ ಬಂದಿದ್ದಾರೆ. ಯಾರೆಲ್ಲ ನಿಜಾಮ್ ಹೈದರಾಬಾದ್ಲಿಂದ ಬಂದಿದ್ದಾರೋ ಅವ್ರವ್ರ ಕಲ್ಚರ್ ತಗೊಂಡು ಬಂದಿದ್ದಾರೆ. ಮೈಸೂರು ಕರ್ನಾಟಕ ಅವರು ಅವ್ರ ಕಲ್ಚರ್ ಇಟ್ಕೊಂಡಿದ್ದಾರೆ.
ಇದು ಬಹುಶಃ ಒಂದು 76 ವರ್ಷ 80 ವರ್ಷ ಆಗ್ತಾ ಇದೆ, ಆಲ್ಮೋಸ್ಟ್ 1940 ಇಲ್ಲರಿಂದ. ಇನ್ನ ಕೂಡ ಈ ಕಲ್ಚರಲ್ ಏನು ಜಾಸ್ತಿ ಡಿಸ್ಟರ್ಬ್ ಆಗಿಲ್ಲ. ಬಹುಶಃ ತಾವು ಬ್ಯಾಂಗ್ಳೂರ್ ನೋಡಿದಿರ್ನ ಇದೊಂಥರ ಇಂಟರ್ನ್ಯಾಷನಲ್ ಸಿಟಿ ಆಗಿತ್ತು. ಇತ್ತೀಚೆಗೆ ನಾವು ಏನು ಕೂಡ ಇದು ಕನ್ನಡ ಮಾತಾಡುವ ಸಿಟಿ ನಾವು ಹೇಳಲಿಕ್ಕೆ ಆಗಲ್ಲ. ಆಲ್ಮೋಸ್ಟ್ ಒಂದು 30-35% ಮಾತ್ರ ಕನ್ನಡ ಸ್ಪೀಕಿಂಗ್ ಪಾಪ್ಯುಲೇಷನ್ ಇದ್ದಾರೆ. ಇದೊಂದು ಇಂಟರ್ನ್ಯಾಷನಲ್ ಸಿಟಿ, ಟಾಪ್ 20 ಇದೀವಿ ವರ್ಲ್ಡ್ ನಲ್ಲಿ. ಇನ್ ಟರ್ಮ್ಸ್ ಆಫ್ ಎಕನಾಮಿಕ್ ಔಟ್ಪುಟ್ ನಾವು ಯಾವುದೋ ಒಂದು ಇಂಡಿಕೇಟ್ ಇಟ್ಕೊಳ್ಬಹುದು. 1,27,00,000 ಜನ ಇರುವ ಸಿಟಿ ಇದು. ಸೆಕೆಂಡ್ ಹೈಯೆಸ್ಟ್ ನಂಬರ್ ಆಫ್ ಸ್ಟಾರ್ಟ್ಅಪ್ಸ್. ಅವ್ರು ಹೇಳಿದ್ದಾರೆ ನಮ್ಮಲ್ಲಿ ತುಂಬಾ ಜನ ಆಂಟರ್ಪ್ರಿನರ್ಶಿಪ್ ಮಾಡ್ತಾರೇನೋ. ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಆದ ಮೇಲೆ ಲಾಸ್ಟ್ 10 years ನಲ್ಲಿ ಜಾಸ್ತಿ ಸ್ಟಾರ್ಟ್ಅಪ್ ಕೊಟ್ಟಿರುವ ಊರು ಈ ಊರು. ಸೊ ನೋ ಮೋರ್, ಇಟ್ಸ್ ಅನ್ ಇಂಟರ್ನ್ಯಾಷನಲ್ ಸಿಟಿ. ಸೊ ಈ ತರ ಸಿಟಿದಲ್ಲಿ ಇರುವ ಒಂದು MS ರಾಮಯ್ಯ ಕಾಲೇಜ್ನಲ್ಲಿ ತಾವು ಕನ್ನಡ ರಾಜ್ಯೋತ್ಸವ ಮಾಡುವಾಗ ಏನಾಗ್ತದೆ, ತಮ್ಮ ಕಲ್ಚರ್ ತಾವು ಮುಂದುವರಿಸಿಕೊಂಡು ಹೋಗ್ತಾರೆ. ಏನಾಗ್ತದೆ, ಆಫ್ಟರ್ ಅ ಪಾಯಿಂಟ್ ಆಫ್ ಟೈಮ್ 50 ವರ್ಷ 60 ವರ್ಷ ಆದ ಮೇಲೆ ಅಂದ್ರೆ ಲಿಂಕೇಜ್ ಕಟ್ ಆಗಿಬಿಡುತ್ತೆ. ಅದಕ್ಕೆ ತಾವು ಕನ್ನಡ ರಾಜ್ಯೋತ್ಸವ ಮಾಡೋದು ಬಹಳ ಖುಷಿ. ನಾನು ನಮ್ಮ ಜೋಶಿ ಅವರು ಇಲ್ಲಿರುವ ಗೆಸ್ಟ್ ಅವರು ಕೂಡ ಬೇರೆ ಬೇರೆ ಕೆಲಸ ಬಿಟ್ಟು ಓಡಿ ಬಂದಿದ್ದೀವಿ. ಯಾಕೆನ್ನ ಇದು ಸ್ವಲ್ಪ ಮುಂದುವರಿಸಿಕೊಂಡು ಹೋಗ್ಬೇಕು. ದ ಹೋಲ್ ಐಡಿಯಾ ಆಫ್ ಟೇಕಿಂಗ್ ದಿಸ್ ಕಲ್ಚರ್ ಅಂಡ್ ಯುವರ್ ಲ್ಯಾಂಗ್ವೇಜ್ ಅಸ್ ಟು ಮೂವ್ ಫಾರ್ವರ್ಡ್ ಇಲ್ಲಿ ನಮಗೂ ಕಂಟ್ರೋಲ್ ಬಿಟ್ಟು ಹೋಗಿಬಿಡುತ್ತೆ. ಸಣ್ಣ ಉದಾಹರಣೆ ಹೇಳ್ತೇನೆ. ನಮ್ಮ ಶಂಕರಾಚಾರ್ಯ ಅವರು 9ನೇ ಶತಮಾನದಲ್ಲಿ ಹುಟ್ಟುತ್ತಾರೆ. ಅವರು ಕೇರಳ ಕಾಲಡಿದಲ್ಲಿ ಹುಟ್ಟುತ್ತಾರೆ. ಆಮೇಲೆ ಅವರು ನಾರ್ದನ್ ಪಾರ್ಟ್ ಆಫ್ ಇಂಡಿಯಾ ಎಲ್ಲ ಹೋಗ್ಬಿಟ್ಟು ಪುನಃ ಅವರು ತಾಯಿ ತೀರೋದ ಮೇಲೆ ಪುನಃ ಇಲ್ಲಿ ಬರ್ತಾರೆ. ಅವರು ಅದ್ವೈತ ಫಿಲಾಸಫಿ ಏನಿದೆ ಅದೊಂದು ಕಡೆ ಇಡಬೇಕಂತ ಬಹಳ ಆಸೆ. ಎಲ್ಲಾ ಕಡೆ ಸದರ್ನ್ ಇಂಡಿಯಾದಲ್ಲಿ ಹುಡುಕ್ತಾರೆ, ಕೇರಳದಲ್ಲಿ ಹುಡುಕ್ತಾರೆ, ತಮಿಳುನಾಡಿನಲ್ಲಿ ಹುಡುಕ್ತಾರೆ, ಆಂಧ್ರದಲ್ಲಿ ಹುಡುಕ್ತಾರೆ. ಫೈನಲಿ ಬಂದು ನಮ್ಮ ಶೃಂಗೇರಿಗೆ ಬಂದು ಅವರು ಮಠ ಕ್ರಿಯೇಟ್ ಮಾಡ್ತಾರೆ 9ನೇ ಶತಮಾನದಲ್ಲಿ. ಯಾಕೆ ತಮಗೆ ಇದು ಹೇಳ್ತಾ ಇದ್ದೀನಿ, ಇತ್ತೀಚೆಗೆ ನಮ್ಮ ಕನ್ನಡಿಗರೊಳಗಡೆ ನಮ್ಮ ಸ್ಟೇಟ್ ಒಳಗಡೆ ಸ್ವಲ್ಪ ನಮ್ಮೊಳಗಡೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಫೈಟ್ ಯಾವಾಗಲೂ ಬರ್ತದೆ. ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಏನೋ ಒಂದು ಇಶ್ಯೂದಲ್ಲಿ ಒಂದು ಕನ್ನಡ ನಾನ್ ಕನ್ನಡಿಗ, ಹಿಂದೂ ಮುಸ್ಲಿಂ ಬೇರೆ ಬೇರೆ ರೀತಿಯಲ್ಲಿ ನಮ್ಮೊಳಗಡೆ ಸಣ್ಣ ಪುಟ್ಟ ಜಗಳ ಆಗ್ತಾ ಇರುತ್ತೆ. ಒಂದು ಪೊಲೀಸ್ ಆಫೀಸರ್ ಆಗಿ ನನಗೆ ಅರ್ಧ ಸಂಬಳ ಬರುವುದು ಆ ಜಗಳ ಕಂಟ್ರೋಲ್ ಮಾಡುವುದರಲ್ಲಿ. ಬಟ್ ಆಕ್ಚುಲಿ ನನಗೆ ಅದರ ಸಂಬಳ ಬೇಡ, ನಿಜವಾಗಿ ಹೇಳ್ಬೇಕು. ನನಗೆ ಒಂದು ಅರ್ಧ ಸಂಬಳ ಬೇಡ. ಯಾವಾಗ ಜನ ಖುಷಿಯಲ್ಲಿ, ಪ್ರೀತಿಯಲ್ಲಿ, ನೆಮ್ಮದಿಯಲ್ಲಿ, ಶಾಂತಿಯಲ್ಲಿ ಇರ್ತಾರೋ ನಮಗೆ ಅಂದ ರಿಮೈನಿಂಗ್ ಅರ್ಧ ಸಂಬಳ ಮಾತ್ರ ಸಾಕು. ಯಾಕೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ಹೇಳ್ತಾ ಇದ್ದೀನಿ, ಇತ್ತೀಚೆಗೆ ನಮ್ಮ ಟಿಪ್ಪು ಸುಲ್ತಾನ್ ಅವರು ಜಯಂತಿ ನಿನ್ನೆ ಮೊನ್ನೆ ಇತ್ತು. ಬಹಳ ಒಂದು ಪೊಲಿಟಿಕಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಪೇಪರ್ನಲ್ಲಿ ತುಂಬ ಡಿಸ್ಕಷನ್ ಆಗಿತ್ತು. ಇದು ಯಾಕೆ ಈ ಮಾತು ನಮಗೆ ಹೇಳ್ತಾ ಇದ್ದೀನಿ, ಆ ಪರ್ಟಿಕ್ಯುಲರ್ ಶೃಂಗೇರಿ ಮಠದಲ್ಲಿ ಒಂದು ಸಾರಿ ನಮ್ಮ ಟಿಪ್ಪು ಆರ್ಮಿ ಅವರು ಏನು ಸೇನಾಪತಿ ಪಡೆ ಸಿಪಾಯಿ ಪಡೆ ಇದೆ ಅವ್ರು ಹೋಗಿ ಒಂದು ಸಣ್ಣ ಒಂದು ಅಟ್ಯಾಕ್ ಮಾಡ್ತಾರೆ ಶೃಂಗೇರಿ ಮಠದಲ್ಲಿ, ಸ್ವಲ್ಪ ಡ್ಯಾಮೇಜ್ ಮಾಡ್ತಾರೆ. ಆ ದಿನ ಶೃಂಗೇರಿ ಗುರುಗಳು ಅವ್ರಿಗೂ ಏನು ಸೀತೆ ಸ್ವಾಮಿ ಇದ್ದಾರೆ ಬಹಳ ಅವ್ರಿಗೂ ಬೇಜಾರಾಗಿತ್ತು. ಅವರೊಂದು ಮೆಸೇಜ್ ಕಳಿಸ್ತಾರೆ ಟಿಪ್ಪು ಸುಲ್ತಾನ್, ನೀವು ಬಂದು ನಮ್ಮ ಮಠಕ್ಕೆ ಅಟ್ಯಾಕ್ ಮಾಡಿದಿರಲ್ವ, ಏನದು ತಪ್ಪಲ್ವಾ ಇದು. ಟಿಪ್ಪು ಸುಲ್ತಾನ್ ಹೇಳ್ತಾರೆ, ದಯವಿಟ್ಟು ಶ್ರಮಿಸಬೇಕು. ಅದು ನಮ್ಮ ಗ್ರೂಪ್ನಲ್ಲಿ ಯಾರೋ ಒಂದು ಮನುಷ್ಯ ವಿತೌಟ್ ಫಾಲೋಯಿಂಗ್ ಆರ್ಡರ್ಸ್ ಅವ ಬಂದು ಒಂದು ಮಾಡಿಬಿಟ್ಟಿದ್ದಾನೆ. ನಾನೇ ಪರ್ಸನಲಿ ಬಂದು ತಮಗೆ ಭೇಟಿ ಮಾಡಿ ನಿಮ್ಮಲ್ಲಿ ನಾನು ಸಮೀಕ್ಷೆ ಹೇಳ್ತೇನೆ. ಇಟ್ಸ್ ಆಲ್ ರೆಕಾರ್ಡೆಡ್ ಹಿಸ್ಟ್ರಿ. ಟಿಪ್ಪು ಸುಲ್ತಾನ್ ನೋಡಿ ಬರ್ತಾರೆ, ಸ್ವಾಮೀಜಿಗೆ ಭೇಟಿ ಮಾಡ್ತಾರೆ. 240 ವಿಲೇಜಸ್ ಕೊಡ್ತಾರೆ ಶೃಂಗೇರಿ ಟೆಂಪಲ್ಗೂ. ನಾನು ಮಾಡಿದ ತಪ್ಪಕ್ಕೂ ನಮ್ಮ ಆರ್ಮಿ ಮಾಡಿದ ತಪ್ಪಕ್ಕೂ ಇಷ್ಟು ವಿಲೇಜ್ ನಾನು ಟೆಂಪಲ್ ಕೊಡ್ತಾ ಇದ್ದೀನಿ. ಈ ವಿಲೇಜ್ ಏನೇನು ಇನ್ಕಮ್ ನಮಗೆ ಬರ್ತದೆ ತಾವು ದಯವಿಟ್ಟು ಟೆಂಪಲ್ಗೆ ತಾವು ಇಟ್ಕೊಳ್ಳಿ. ಅದು ಮಾತ್ರ ಅಲ್ಲ, ಇವತ್ತು ಕೂಡ ತಾವು ಶೃಂಗೇರಿಗೆ ಹೋಗಿದ್ದೀರಿನಾ, ಅಲ್ಲಿ ನವರಾತ್ರಿ ಟೈಮ್ನಲ್ಲಿ ಒಂದು ಕ್ರೀಡಾ ಪೂಜೆ ಮಾಡ್ತಾರೆ. ಅಂದ್ರೆ ಕ್ರೀಡಾ ಹೆಸರೇ ಟಿಪ್ಪು ಕ್ರೀಡಾ. ಆ ದಿನ ಟಿಪ್ಪು ಸುಲ್ತಾನ್ ಒಂದು ದೊಡ್ಡ ಒಂದು ಕ್ರೀಡಾ, ಅದರಲ್ಲಿ ಎಲ್ಲ ರೂಬಿ, ಮರಗದ ಮಣಿ, ಡೈಮಂಡ್, ಗೋಲ್ಡ್ ಎಲ್ಲ ಮಾಡಿ ಒಂದು ಕ್ರೀಡಾ ಸ್ವಾಮೀಜಿ ಕೊಟ್ಟು ಹೋಗ್ತಾರೆ. ಇದು ಯಾವಾಗಲೂ ನನ್ನ ಯಾವಾಗ ಶೃಂಗೇರಿ ಮಠದಲ್ಲಿ ಇಟ್ಕೊಳ್ಳಿ. ಅದೇ ತರ ತಾವು ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಅಗೇನ್ ಇದೆ ಕರ್ನಾಟಕದಲ್ಲಿರುವ ಇನ್ನೊಂದು ಬಹಳ ವಿಶೇಷ ಟೆಂಪಲ್. ಅದು ಉಡುಪಿ ಕಡೆ ಹೋಗಿದ್ದೀರನಾ, ಟಿಪ್ಪು ಸುಲ್ತಾನ್ ಅಲ್ಲಿ ಹೋಗ್ತಾನೆ, ಅಲ್ಲಿ ಹೋಗಿ ಗೋಲ್ಡ್ ಎಲ್ಲ ಕೊಡ್ತಾನೆ ಟೆಂಪಲ್ಗೂ. ಈ ಗೋಲ್ಡ್ ನಲ್ಲಿ ಏನೇನು ಇನ್ಕಮ್ ಬರುತ್ತೋ ಪೂಜೆ ಮಾಡಿನೋ. ಇವತ್ತು ಕೂಡ ತಾವು ಕೊಲ್ಲೂರು ಟೆಂಪಲ್ ಹೋಗಿದ್ದೀನ, ಈವ್ನಿಂಗ್ 6:30 ಗಂಟೆಗೆ ಏನು ಪೂಜಾ ಮಂಗಳಾರತಿ ನಮ್ಮ ದೇವಿಗೆ ಆಗ್ತದೋ ಮೂಕಾಂಬಿಕೆ ದೇವಿಗೂ, ಆ ಹೆಸರೇ ಬಂದು ಟಿಪ್ಪು ಆರತಿ. ಯಾಕೆಂದ್ರೆ ಟಿಪ್ಪು ಸುಲ್ತಾನ್ ಹಾರ್ಡರ್ ಮಾಡ್ಲಿಕ್ಕೆ ಇವತ್ತು ಕೂಡ ಆರತಿ ಮಾಡ್ತಾ ಇದ್ದಾರೆ. ಅದು ಆಲ್ಮೋಸ್ಟ್ ಮುಸಲ್ಮಾನ್ ಸ್ಟೈಲ್ ನಲ್ಲಿ ಆಗುವ ಆರತಿ. ಇದು ಯಾಕೆ ತಮಗೆ ಈ ಮಾತು ಹೇಳ್ತಾ ಇದ್ದೀನಿ, ಹಿಸ್ಟ್ರಿ ಯಾವಾಗಲೂ ಡಿಸ್ಟಾರ್ಟ್ ಆಗಬಾರದು. ಹಿಸ್ಟ್ರಿ ಏನಿದೆ, ನಿಜ ಏನಿದೆ, ಅದು ಯಾವಾಗಲೂ ನಿಜವಾಗಿ ಇರಬೇಕು. ಸೊ ಈ ಸ್ಟೇಟ್ ಬಹಳ ಒಂದು ಒಳ್ಳೆಯ ಸೆಕ್ಯುಲರ್ ಸ್ಟೇಟ್. ಅದು ಎಲ್ಲ ಟೈಮ್ನಲ್ಲಿ ಕೂಡ ಈ ಸ್ಟೇಟ್ ಹುಟ್ಟಿದೆ ಕೂಡ ಲ್ಯಾಂಗ್ವೇಜ್ ಕಾರಣಗಳಲ್ಲಿ ಹುಟ್ಟಿದಾರನ್ನ ಕೂಡ ಯಾವಾಗಲೂ ಕೂಡ ಭಾಷೆ ಒಂದು ಪ್ರಧಾನ ಒಂದು ಅಂಗವಾಗಿದ್ದು ನಾವು ಕೂಡ ಸೆಕ್ಯುಲರ್ ಆಗಿ ಎಲ್ಲ ಧರ್ಮದವರು ಕೂಡ ಎಲ್ಲ ಸಂಸ್ಥೆಯವರು ಕೂಡ ಒಟ್ಟಿಗೆ ಸೇರಿ ಈ ಕರ್ನಾಟಕ ತಾವು ಕ್ರಿಯೇಟ್ ಮಾಡಿದ್ದಾರೆ. ಲಾಸ್ಟ್ಲಿ ಕರ್ನಾಟಕ ಪ್ರೈಡ್ಗೂ ಕರ್ನಾಟಕ ಚಾವುಂಡಿ ಸ್ವಲ್ಪ ಒಂದು ಸಣ್ಣ ಗ್ಯಾಪ್ ಮಾತ್ರ ಇದೆ. ವಿರಾಟ್ ಕೊಹ್ಲಿ ಅವರು ಚೆನ್ನಾಗಿ ಆಡುವಾಗ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡ್ತಾರೆ ನಾವು ಹೇಳ್ತೀವಿ.
ಮೊನ್ನೆ ಅದೇ ವಿರಾಟ್ ಕೊಹ್ಲಿ ಅವರು ಟೆನ್ಷನ್ ಅಲ್ಲಿ ಒಂದು ಮಾತು ಹೇಳಿದ್ದಾರೆ, ನಿಮ್ಮಕ್ಕೂ ನನ್ನ ಬ್ಯಾಟಿಂಗ್ ಲೈಕ್ ಮಾಡಿಲ್ಲನಾ, ನೀವು ಇಂಡಿಯಾ ಬಿಟ್ಟು ಹೋಗಬಹುದು. ತಾವು ನೋಡಿರ್ತೀರಿ ಪೇಪರ್ನಲ್ಲಿ ಎಲ್ಲ ಕೂಡ ಟ್ವಿಟರ್ನಲ್ಲಿ ಭಾಳ ವಿರಾಟ್ ಕೊಹ್ಲಿ ವಿರೋಧವಾಗಿ ಮೆಸೇಜ್ ಹಾಕಿದ್ದಾರೆ, ನೀವು ಆ ಥರ ಮಾತಾಡೋದು ತಪ್ಪು. ಅದಕ್ಕೆ ವಿರಾಟ್ ಕೊಹ್ಲಿ ಅವರು ಕೂಡ ಅಪಾಲಜೈಸ್ ಮಾಡಿದ್ದಾರೆ. ಯಾವಾಗಲೂ ಏನಾಗುತ್ತೆ, ನಮ್ಮ ಲ್ಯಾಂಗ್ವೇಜ್ ಏನಿದೆ, ಪ್ರೈಡ್ ಏನಿದೆ, ಕಲ್ಚರ್ ಏನಿದೆ, ಭಾಳ ನಾವು ಚೆನ್ನಾಗಿ ಇಟ್ಕೊಳ್ಬೇಕು, ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು, ತಪ್ಪೇನಲ್ಲ. ಇಟ್ ಶುಡ್ ನಾಟ್ ಗೆಟ್ ಇನ್ ಟು ದ ಚಾವ್ನಿಸ್ಟ್ ಮೋಡ್. ತುಂಬ ಕಡೆಯಲ್ಲಿ ನಾವು ನೋಡ್ತೀವಿ, ಕೆಲವು ಸಂಘಟನೆಗಳವರು, ಕೆಲವು ಬೆಂಗಳೂರು ಸಿಟಿದಲ್ಲಿ ನಾನ್ ಕನ್ನಡಿಗ ಜಾಸ್ತಿ ಇರುವ ಸಿಟಿ ಇದು, ಅವರು ಎಲ್ಲರೂ ಕೂಡ ಎಲ್ಲ ಕೆಲಸದಲ್ಲಿ ಕೂಡ ಕರ್ನಾಟಕ ಮುಂದೆ ಹೋಗಲಿಕ್ಕೆ ತಮ್ಮ ಜೊತೆ ಕೂತ್ಕೊಂಡು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ BPMPದಲ್ಲಿ ಇರುವ ರೋಡ್ ಸ್ವೀಪರ್ ತಾವು ನೋಡಿದ್ದೀರ, ನಾವು ತೆಲುಗು ಇರ್ಬೋದು, ತಮಿಳ್ ಇರ್ಬೋದು, ಮಲಯಾಳಿ ಇರ್ಬೋದು. ಬಟ್ ಅವೇ ಯಾಕೆ ಕಸ ಪಿಕ್ ಮಾಡ್ತಾ ಇದ್ದಾನೆ, ತಮ್ಮ ಸ್ಟೇಟು ನಮ್ಮ ಬೆಂಗಳೂರು ಚೆನ್ನಾಗಿರ್ಬೇಕಂತ ಕಸ ಹೊಡಿಸ್ತಾ ಇದ್ದಾನೆ. ಸೊ ಯಾರೆಲ್ಲ ಮೆಜಾರಿಟಿ ಇದೆಯೋ, ಇಲ್ಲಿರುವ ಮೈನಾರಿಟೀಸ್ ಅವರು ಕೂಡ ಪ್ರೊಟೆಕ್ಟ್ ಮಾಡೋದು ತಮ್ಮ ಕರ್ತವ್ಯ. ಅದು ಬಹಳ ಇಂಪಾರ್ಟೆಂಟ್. ಅದು ಯಾಕಂದ್ರೆ ಈ ಸಿಟಿದಲ್ಲಿ ಯಾವಾಗಲೂ ಹೆಮ್ಮೆ ಇತ್ತು. ಇತ್ತೀಚೆಗೆ ಕೆಲವು ಕಡೆಯಲ್ಲಿ ನಾವು ನೋಡ್ತಾ ಇದ್ದೀವಿ, ಸಮ್ಟೈಮ್ಸ್ ಪ್ರೈಡ್ ಬಿಕಮ್ಸ್ ಚಾವನಿಸಮ್. ಅವೆಲ್ಲ ಎಜುಕೇಟೆಡ್ ಜನ ಇದ್ದಾರೆ. ಸೊ ಯಾವಾಗ ಕೂಡ ಪ್ರೈಡ್ ಆಗಿ ಇರಬೇಕು, ಅದು ಚಾವನಿಸ್ಟ್ ಮೋಡಕ್ಕೆ ಹೋಗಬಾರ್ದು. ಇದು ನನ್ನ ಒಂದು ಪೊಲೀಸ್ ಆಫೀಸರ್ ಸಣ್ಣ ಒಂದು ಮೆಸೇಜ್ ತಮ್ಮೆಲ್ಲರೂ ಕೂಡ.